ದೆವ್ವ ಹಿಡಿದಿದೆ ಅಂತ ಬೇವಿನ ಕಟ್ಟಿಗೆಯಿಂದ ಹೊಡೆದು ಕೊಲೆಗೈಯಲಾಗಿದೆ. 38 ವರ್ಷದ ಮುಕ್ತಾಬಾಯಿ ಎನ್ನುವಂತಹ ಮಹಿಳೆಯನ್ನ ಬರ್ಬರವಾಗಿ ಬೇವಿನ ಕಟ್ಟಿಗೆಯಿಂದ ಹೊಡೆದು ಹತ್ಯೆ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದ ನಿವಾಸಿ ಈ ಮುಕ್ತಾಬಾಯಿ ಮಹಾರಾಷ್ಟ್ರದ ಮೊರಮ್ನ ಗಿಡ್ಡೆಪ್ಪ ಎಂಬಾತನ ಜೊತೆ ಮುಕ್ತಾಬಾಯಿಯ ಮದುವೆಯಾಗಿತ್ತು. ಗಿಡ್ಡೆಪ್ಪನ ಸಹೋದರ ಹಾಗೆ ಸಂಬಂಧಿಕರು ಹೊಡೆದು ಮುಕ್ತಾಬಾಯಿಯನ್ನ ಹತ್ಯೆ ಮಾಡಿದ್ದಾರೆ. ಕೊಲೆ ಮಾಡಿರುವುದು ಯಾಕೆ? ಮಹಿಳೆಗೆ ದೆವ್ವ ಹಿಡಿದಿದೆ ಅನ್ನುವಂತಹ ಕಾರಣಕ್ಕಾಗಿ ಬೇವಿನ ಕಟ್ಟಿಗೆಯಿಂದ ಹೊಡೆದ್ರಂತೆ. ತಲೆ ಸುತ್ತು ಒಂದು ಸುಸ್ತಾಗಿ ಮನೆ ಬಳಿ ಬಂದು ಬಿದ್ದಿದ್ರಂತೆ ಮುಕ್ತಾಬಾಯಿ. ಇದನ್ನ ನೋಡಿ ದೆವ್ವ ಬಂದ್ಬಿಟ್ಟಿದೆ ಅಂತ ಹೇಳಿ ಸಂಬಂಧಿಕರೆಲ್ಲ ಸೇರ್ಕೊಂಡು ಹೊಡೆದಿದ್ದಾರೆ. 4 ದಿನಗಳ ಹಿಂದೆ ಮುಕ್ತಾಬಾಯಿಯ ಬಾಮೈದ ಹಾಗೆ ಸಂಬಂಧಿಕರಿಂದ ಆಗಿದ್ದಂತಹ ಹಲ್ಲೆ ಇದು. ಆ ಹಲ್ಲೆಯಿಂದ ಮಾರಣಾಂತಿಕವಾಗಿ ಗಾಯಗೊಂಡಿದ್ದಂತಹ ಮುಕ್ತಾಬಾಯಿ ಜೀವವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಮಹಾರಾಷ್ಟ್ರ ಅವರಿಗೆ ಸ್ವಲ್ಪ ಚಕ್ರ ಬಂದು ಬಿದ್ದಾರಂತ್ರಿ. ಬೆಳನ ದೇವ್ ಅವರು ಸಣ್ಣ ಒಡನ ಅದು ಏನಾಗಿದೆ ಅಂತ ನಾನು ಮಿರಲ್ ಕಾಲಿಗೆ ಬಿಡ್ತೀನಿ. ಹೊಡೆದರಿಂದ ಎಫೆಕ್ಟ್ ಆಗೋದು ಡಾಕ್ಟರ್ ಹೇಳಿದ್ರೆ ನನಗೆ ಇಷ್ಟೇ ಗೊತ್ತಿಲ್ಲ. ಹೊಡೆದೇ ಮೆತ್ತ ಮಾಡ್ಯಾರ. ಹೊಡೆದು ಎಫೆಕ್ಟ್ ಆಗ್ಯದ. BP ಜಾಸ್ತಿ ಆಗಿ ತೆಲಿಗೆ ಏನು ಗೊತ್ತಿಲ್ಲ. ರಕ್ತ ಸೋರ್ಲತ್ತದ. ಇದೇ ಕಂಡೀಷನ್ ಇಲ್ಲ. ಪೂರ ಮೆತ್ತು ಮಾಡಿರ್ತಾರೆ. ಅಮ್ಮ ಹೊಡೆದು ಮಾಡೋ ಪ್ರಯತ್ನ ಮಾಡ್ಲತ್ತೀವಿ. ಒಂದು ತೀರ್ಕೊಂಡ್ರ ಏನಾಗೈತೆ? ತೀರ್ಕೊಂಡ್ರ ಅವರು ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ರಿ. ಇದಾಗಿದ್ದೆ ಅಂದ ಹೊಡೆದಿದ್ದು ಅದೆಲ್ಲ ಗೊತ್ತಿಲ್ರಿ ಸರ. ಅಲ್ಲ ಈಗ ನಿಮ್ಮ ಅಕ್ಕವ್ರಿಗೆ ಏನಾಗಿತ್ತು? ಮುಂಚೆ ಚಂದ ಇದ್ರ? ಚಂದ ಇದ್ರಿ. 5 ದಿನಕ್ಕೆ ಹಿಂಗ ಆಗ್ಬಿಟ್ಟಿದ್ರು. 5 ದಿನ ನೋಡಿಲ್ಲ, ಚಳಿಲ್ಲ, ಕೆಮ್ಮಿಲ್ಲ, ಏನ್ ರೋಗ ಇಲ್ಲ. ಏನು ಇಲ್ಲ. 5 ದಿನಕ್ಕೆ ಗಟ್ಪಟ ಆಗ್ಬಿಟ್ಟಿದ್ರು. ಅವ್ರು ಯಾಕೆ ಹೊಡೆದಾರಂತ? ಮದುವೆ ಆಗಿ 13 ವರ್ಷ ಆಯ್ತು. ಮಕ್ಕಳು ಹೋಗಮ್ಮ ಚೆನ್ನಾಗಿದ್ರ 5 ದಿನ ಅವರು? ಚೆನ್ನಾಗಿದ್ದಾರೆ. ಮತ್ತೆ ಈಗ ಯಾಕೆ ಹೊಡೆದ್ರಂತೆ? ಏನು ಹೇಳಿದ್ರು? ದೇವ್ ಹಿಡ್ದಂತ ಹೊಡೆದಾರಂತ್ರಿ ಸರ್. ಪದೇ ಪದೇ ಅದನ್ನೇ ಕೇಳ್ತಾರೆ. ದೇವ್ ಹಿಡ್ದಂತ ಹೊಡೆದಾರಂತ್ರಿ. ದೇವ್ ಹಿಡ್ದಂತ ಹೊಡೆನ ಅದು ಅಕಡೆ ಸಿಕ್ತ ಆ ಕಡೆ ಹೊಡೆದಾರ. ಅವಳಿಗೆ BP ಜಾಸ್ತಿ ಆಗಿದೆ. ಆಮೇಲೆ ಉಸಿರು ಬರ್ತಾ ಇಲ್ಲ ಅವಳಿಗೆ. ದೆವ್ವ ಐತೆ ಮೈಯಾಗ. ಅವಳು BP ಜಾಸ್ತಿ ಆಗಿ ಸುಸ್ತಾಗಿ ಬಿದ್ದಾಳಂತ ಅವಳಿಗೆ ತಿಳಿದಿಲ್ಲ. ಇನ್ನೆಷ್ಟು ಹೊಡೆದಕ್ಕೆ ಅವಳಿಗೆ ಇನ್ನಷ್ಟು ಬಿಡ್ತಾರೆ ಸರ್. ಎಷ್ಟು ಜನ ನಮ್ಮ ಸಮಸ್ಯೆ ಇದು ದೇವ್ ಹಿಡ್ದಂತ ಹೇಳೋದು? 5 ದಿನ 5 ದಿನ 6 ದಿನ. ಏನ್ ಆಗ್ಬೇಕಂತೀರಮ್ಮ? ಈ ತರ ಜೀವನ ಹೊಡೆದ್ಬಿಟ್ರಲ್ಲ ಅವ್ರು. ಏನ್ ಮಾಡ್ಬೇಕಂತೀರಿ? ಏನಾರು ಚಕ್ರ ಬಿದ್ದು ಸಿಗುತ್ತಿಲ್ಲ. ಅದು ಇಷ್ಟು ನೋವು ಬೋರ್ ಮುದ್ದಿವ ಇಲ್ಲ ಇತ್ತು. ನಾ ದೇವ್ರು ದೇವ್ ಬಡ್ದಂತ ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗಮ್ಮಂತ ಅಲ್ಲಿ ಬರ್ದು ಕೊಟ್ರು. ದಾಪನ ಬಂದಿದ್ರು. 5 ದಿನ ಇದ್ದೀನಿ ಸರ್. ಆಯ್ತು 8 ಬಂದಿನಿ. ದೊಡ್ಡ ಪೈಪ್ ಹಚ್ಚಿರಂತ ಹಬ್ಬಕ್ಕಳಾಗ ನೀನು 7 ಗಂಟೆ ಗಂಜಿ ಹಾಕದ, ಗೋಳಿ ಹಾಕದ, ಬುಡುಗ್ ಬಂತು ಬಾಯಿಗ ತಲ್ಲ ತೆಗೆದ ದಪ್ಪ ಕಡೆದ ಬಂದವು. ನನಗೆ ಒಳಗೆ ಇಟ್ಟಿಲ್ಲ. ನಮ್ಮ ಹೊರಗೆ ತೊಗೊಂಡು ಹೋಗ್ಯಾರ. ಏನಾಯ್ತು ತಂಗಿಗ ನಾನು ಇಂಜೆಕ್ಷನ್ ಮಾಡ್ತಾರಂತ ಲಾಡ್ ಸಿಗಲಾಗಿ ಅಂತ ಹೇಳಿ ನಾವು ಹೊರಗೆ ಹೋಗ್ಯಾರ ಸರ್. ನಾವು ಇಟ್ಟು ಈಗ ನಿಮ್ಮ ಮಗಳು ಪೈಲಟ್ ಚಂದ ಇದ್ರ? ಚಂದ ಇದ್ದು ಇರೋ ಗಂಡು ಮನೆಗೆ ಹೋಗಿ. ಮತ್ತೆ ದೇವ್ ಯಾವಾಗ ಹಿಡಿದಂತ ಏನಂತಂದ್ರು? ನಮ್ಮ ಮನೇಲಿ 5 ಗಂಟೆಗೆ ಹೋಗ್ಯಾರ ಸರ್. ಯಾವಾಗ? ಅಮ್ಮನ ಹಬ್ಬದ ದಿನ 8 ಗಂಟೆ ಗಂಡ ಏನು ಕುಂತ ಮಾಡ್ಯಾರ. ಎಲ್ಲಿಗೆ ಹೋಗಿರತ್ತ ಒಕ್ಕೊಂಡ ಮನೆ ತಟ್ಕೊಂಡು ಬಿದ್ದಾಳೆ. ಇಷ್ಟೇ ಗೊಲ್ಲ. ಮಗ ಫೋನ್ ಮಾಡಿದ್ ಬಿದ್ದಾರ ಅಂತ ಬರ್ರಿ ಅಂತ ಹಳೆ ಮಾಡಿದ್ರು. ಹಚ್ಚಿನ ಮಗಳಿಗೆ ದೇವ್ ಬಿಡದ ಬಾಳ್ತಾರೆ. ಹೊಡಿಬೇಡಿ ಗಿಡಬೇಡಿ ತಂದಿಲ್ಲ ಸರ್. ಅದೆಲ್ಲ ಇನ್ನತ ನೋಡ್ಕೊತೀವಿ ಸರ್. ನಮ್ಗೆ ಉಸಿರ್ಲಿ ಹೇಳಿಕ ನಮ್ಮ ಮಗಳು ಬೋಡಿ ಕುಡ್ರಿ ನಾ ಶೃಂಗಾರ ಮಾಡಿ ನಿಮ್ ಹಿಂದ ಕಡೆ ಬಂದಲ್ಲ ಏನಿದೆ ಅಂತ ಹೇಳ್ತೀವಿ. ಬೋಡಿ ಕುಡ್ರಿ. ಅಲ್ಲ ಈಗ ದೇವ್ ಹಿಡ್ದಂತ ಯಾರು ಹೇಳಿದ್ರು? ಹೆಂಗ್ ಗೊತ್ತಾಯ್ತು? ನಾಳೆ ಯಾರು ನಿಮ್ಮ ಹಳೆಯವ್ರಿಗೆ ಅವ್ರಿಗೆ ಹೆಂಗ್ ಗೊತ್ತಾಯ್ತಂತ? ಅವ್ರು ಸಂಡಸ್ ಹೋಗ್ಯಾರ. ಅಲ್ಲ ಈಗ ನಿಮ್ಮ ಮಗಳಿಗೆ ದೇವ್ ಹಿಡ್ದಂತ ಯಾರು ಹೇಳ್ಯಾರ? ಅಲ್ಲ ಭಾಗದ ಆತಂಬ್ರವ್ರ ದೇವ್ರು ಬರ್ತದ. ದೇವ್ರು ಬರ್ತಂತ ದೇವ್ರು ಬರ್ತದ. ದೇವ್ರು ಬರ್ತದಂತ. ದೇವ್ರು ಬರ್ತಂತ ಅಲ್ಲ ದೇವ್ ಬಸ್ಸಿಗೆ ಏನ್ ಮಾಡ್ರಂತ? 4 ದಿನಗಳ ಹಿಂದೆ ಆಗಿದ್ದಂತಹ ಹಲ್ಲೆ. ಬೇವಿನ ಕಟ್ಟಿಗೆಯಿಂದ ರಾತ್ರಿಯಿಂದ ಬೆಳಗ್ಗೆವರೆಗೂ ಸಂಬಂಧಿಕರೆಲ್ಲ ಸೇರ್ಕೊಂಡು ಹಲ್ಲೆ ಮಾಡಿದ್ರಂತೆ. ಆ ಹಲ್ಲೆಯ ಪರಿಣಾಮ ಮುಕ್ತಾಬಾಯಿಯ ಜೀವನೇ ಹೋಗ್ಬಿಟ್ಟಿದೆ. ಸುಸ್ತಾಗಿ ಬಿದ್ದಿದ್ದಂತಹ ಮುಕ್ತಾಬಾಯಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ರು ಅವ್ರ ತಾಯಿ. ಆಸ್ಪತ್ರೆಗೆ ಕರ್ಕೊಂಡು ಬಂದಂತಹ ನಂತರದಲ್ಲಿ ಚಿಕಿತ್ಸೆಯನ್ನ ಕೊಡಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ತಡರಾತ್ರಿ ಮುಕ್ತಾಬಾಯಿ ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ.